ಕಂಪ್ಲೇಂಟ್ ಕೊಡಲು ಹೋದವಳನ್ನೇ ಲಾಕ್ ಮಾಡಿದಾನೆ ಪೊಲೀಸಪ್ಪ. ಕಂಪ್ಲೇಂಟ್ ಕೊಡೋಕೆ ಹೋಗಿ ಖಾಕಿ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಲೇಡಿ. ಬಸವನ ಬಾಗೇವಾಡಿ ಪಿಎಸ್ಐ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಐದು ವರ್ಷದ ಹಿಂದೆ ಆಲಮೇಲ ಠಾಣೆಯಲ್ಲಿ ಎಎಸ್ಐ ಆಗಿದ್ದಂತ ಮನೋಹರ್ ಆಗ ಕುಟುಂಬ ಕಲಹ ಹಿನ್ನೆಲೆ ದೂರು ಕೊಡೋದಕ್ಕೆ ಅನುರಾಧ ಹೋಗಿದ್ದಳಂತೆ. ಈ ವೇಳೆ ಮನೋಹರ್ ಹಾಗೂ ಅನುರಾಧ ನಡುವೆ ಲವ್ ಕಹಾನಿ ಶುರುವಾಗಿದೆ. ಸದ್ಯ ಪಿಎಸ್ಐ ಆಗಿ ಮನೋಹರ್ ಆಗಿದ್ದಾರೆ. ಇನ್ನು ಅವರ ಜೊತೆನೇ ಅನುರಾಧ ಇದ್ದಾರಂತೆ. ನನಗೆ ನ್ಯಾಯ ಬೇಕು, ಹೆಂಡತಿ ಬೇಕು ಅಂತ ಪತಿ ಭೀಮಾಶಂಕರ್ ಈಗ ಬಂದಿದ್ದಾರೆ. ಕಂಪ್ಲೇಂಟ್ ಕೊಡಲು ಹೋದವಳನ್ನೇ ಲಾಕ್ ಮಾಡಿದ್ದಾನೆ ಈಗ ಪೊಲೀಸಪ್ಪ. ಅನುರಾಧ ಎಂಬಾಕೆಯ ಜೊತೆಗೆ ಪಿಎಸ್ಐ ಮನೋಹರ್ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ. ಪಿಎಸ್ಐ ವಿರುದ್ಧ ಗೃಹಿಣಿ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ತನ್ನ ಪತ್ನಿಯ ಜೊತೆಗೆ ಪಿಎಸ್ಐ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಪತಿ ಆರೋಪವನ್ನ ಮಾಡ್ತಾ ಇದ್ದಾರೆ. 5 ವರ್ಷದ ಹಿಂದೆ ಆಲಮೇಲ ಠಾಣೆಯಲ್ಲಿ ಎಎಸ್ಐ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಮನೋಹರ್. ಆಗ ಕುಟುಂಬ ಕಲಹ ಹಿನ್ನೆಲೆ ಅನುರಾಧ ದೂರನ್ನ ಕೊಡೋದಕ್ಕೆ ಹೋಗಿದ್ರಂತೆ. ಈ ಸಂದರ್ಭದಲ್ಲಿ ಮನೋಹರ್ ಹಾಗೂ ಅನುರಾಧ ನಡುವೆ ಲವ್ ಆಗಿದೆ. ಸದ್ಯ ಪಿಎಸ್ಐ ಮನೋಹರ್ ಜೊತೆನೆ ಅನುರಾಧ ಇದಾರಂತೆ, ಅಕ್ರಮ ಸಂಬಂಧವನ್ನ ಹೊಂದಿದಾರಂತೆ. ಈ ಸಂದರ್ಭದಲ್ಲಿ ಆಕೆಯ ಪತಿ ಅನುರಾಧ ಪತಿ ಭೀಮಾಶಂಕರ್ ಬಂದು ನನಗೆ ನ್ಯಾಯ ಬೇಕು, ನನ್ನ ಹೆಂಡತಿ ನನಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನಿಂತ್ಕೊಂಡಿದ್ದಾರೆ. तुमको नहीं मालूम तुझे। ಗಮನಿಸ್ತಾ ಇದ್ದೀವಿ, ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಮೊದಲಿಗೆ ಪಿಎಸ್ಐ ಮನೋಹರ್ ಜೊತೆಗೆ ಆ ಅನುರಾಧ ಗೃಹಿಣಿ ಇರುವಂಥ ಫೋಟೋ. ಅವರಿಬ್ಬರು ಅಕ್ರಮ ಸಂಬಂಧವನ್ನು ಹೊಂದಿದ್ದಾರೆ. ಅವರಿಬ್ಬರು ಅಲ್ಲಿ ಸುತ್ತಾಡ್ಕೊಂಡಿದ್ರು. ಮತ್ತೊಂದು ಕಡೆ ಅನುರಾಧ ಇರುವಂಥ ರೀಲ್ಸನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅಂದರೆ ಆಕೆ ಈ ಪಿಎಸ್ಐ ಮನೋಹರ್ ಜೊತೆಗೆ ಕಾರ್ನಲ್ಲೆಲ್ಲ ಸುತ್ತಾಡಿರುವಂಥ ಒಂದು ಫೋಟೋ, ಒಂದು ರೀಲ್ಸ್ ಅದು. ಅದಾದ ನಂತರ ಆಕೆಯ ಪತಿ ಭೀಮಾಶಂಕರ್ ಜೊತೆಗೆ ಇರುವಂಥ ಒಂದು ಫೋಟೋ ನೋಡಿ. ಅಲ್ಲಿ ಹೆಂಗಿದ್ದಾರೆ, ಅಕ್ರಮ ಸಂಬಂಧವನ್ನು ಇಟ್ಕೊಂಡು ನಂತರ ಯಾವ ರೀತಿಯಾಗಿದ್ದಾರೆ. ಅವರ ಚಾಟ್ ಲಿಸ್ಟ್ ಕೂಡ ಈಗ ವೈರಲ್ ಆಗ್ತಾ ಇದೆ ಇಬ್ಬರದು. ಇಲ್ಲಿ ಗಂಡ ಹೆಂಡತಿ ಫೋಟೋ ನೋಡ್ಬೋದು. ಕಂಕಳಲ್ಲಿ ಒಂದು ಮಗು ಕೂಡ ಇದೆ, ಪುಟ್ಟ ಮಗು. ನಂದು ಮದುವೆಯಾಗಿ 10 ವರ್ಷ ಆಯಿತು. 5 ವರ್ಷ ಸುಖ ಸಂಸಾರ ಆಗಿ ಚೆನ್ನಾಗಿದ್ದೆ. ಚಿಕ್ಕ ವಿಷಯಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಂಚಗಾರ ಎಸ್ ಆಗಿದ್ದ ಆಲಮೇಲದಲ್ಲಿ. ಈಗ ಪ್ರಮೋಟ್ ಆಗಿ PSI ಆಗಿದ್ದಾರೆ. ಬಾಗೇವಾಡಿ ಟೌನ್ PSI ಆಗಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ಲು. ಬೆಂಗಳೂರಿಗೆ ಹೋದ ತಕ್ಷಣ ಯಾಕೆ ಈ ಥರ ಮಾಡ್ತಿದ್ದೆ ಅಂತ ಕೇಳಿದರೆ ಅವಳು ಏನೂ ಹೇಳ್ತಾ ಇರಲಿಲ್ಲ. ಆಮೇಲೆ ಮೊಬೈಲ್ ತೊಗೊಂಡು ಬಂದೆ. ಮೊಬೈಲಲ್ಲಿ ಅವನದು ಮತ್ತು ಕಂಚಗಾರದು ಮತ್ತು ನನ್ನ ಪತ್ನಿಯರ ಅನುರಾಧೊಂದು ಅನೈತಿಕ ಸಂಬಂಧದ್ದು ಫೋಟೋ ವೀಡಿಯೋಸ್ ಎಲ್ಲ ನನ್ನ ಹತ್ರ ಸಿಕ್ಕ ನಂತರ ಮತ್ತೆ ಫೋನ್ ಮಾಡಿ ನನಗೆ ಬಾಯಿ ಬಂದಂಗೆ ಬೈದು ನನಗೆ ಕೊಲೆ ಬೆದರಿಕೆ ಹಾಕಿದ್ದು ಆಲ್ಮೇಲೆ ಪೊಲೀಸ್ ಠಾಣೆಯಲ್ಲಿ ನಾನು ಆಲ್ರೆಡಿ FIR ಮಾಡಿದ್ದೀನಿ ಅವಳ ಮೇಲೆ. ಮತ್ತು ನನಗೆ ನ್ಯಾಯ ಎಲ್ಲಿ ಸಿಗಲಿಲ್ಲ ಅಂಥೇಳಿ ನಾನು ಈ ಮಾಧ್ಯಮ ಮಿತ್ರರಿಗೆ ಹತ್ರ ನಾನು ಕೇಳ್ಕೊತಿದ್ದೀನಿ, ನ್ಯಾಯ ಇಸ್ಕೊಡಿ ಅಂಥೇಳಿ ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ. ನಂದು ಮದುವೆಯಾಗಿ 10 ವರ್ಷ ಆಯಿತು. 5 ವರ್ಷ ಸುಖ ಸಂಸಾರ ಆಗಿ ಚೆನ್ನಾಗಿದ್ದೆ. ಚಿಕ್ಕ ವಿಷಯಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಂಚಗಾರ ಎಸ್ ಆಗಿದ್ದ ಆಲಮೇಲದಲ್ಲಿ. ಈಗ ಪ್ರಮೋಟ್ ಆಗಿ PSI ಆಗಿದ್ದಾರೆ. ಬಾಗೇವಾಡಿ